ಹಾಯ್ ಫ್ರೆಂಡ್ಸ್, ಅಚ್ಚುಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮನೇಲೇ ಸಿಂಪಲ್ಲಾಗಿ ಹಾಗೂ ಸ್ಪೈಸಿಯಾದ ಫಿಶ್ ತವಾ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ. ನಾನಿಲ್ಲಿ 2 ಫಿಶ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 15 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು ಸಣ್ಣ ನಿಂಬೆಹಣ್ಣು ಗಾತ್ರ ಅಷ್ಟು ಹುಣಸೆಹಣ್ಣು, ಶುಂಠಿ, ಒಂದು ಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ, 6 ಖಾರದ ಮೆಣಸಿನ್ಕಾಯಿ, 1.5 ಸ್ಪೂನ್ ಧನಿಯಾ ಕಾಳು ಮತ್ತು ಕರಿಬೇವು. ಮೊದಲಿಗೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೂ ಖಾರದ ಮೆಣಸಿನ್ಕಾಯಿನ ನೀರಲ್ಲಿ ನೆನೆಸಿಟ್ಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಮಸಾಲ ಸ್ಮೂತಾಗಿ ಬರುತ್ತೆ. ಫಿಶ್ನ ನೀಟಾಗಿ ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿಣ, ಉಪ್ಪು ಹಾಕಿ ನೀಟಾಗಿ ಸವರಬೇಕು. ಎಲ್ಲ ಕಡೆ ಅಪ್ಲೈ ಮಾಡಿದ ನಂತರ ಒಂದು 5 ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಇದಾದ ನಂತರ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಫಿಶ್ಗೆ ಅಪ್ಲೈ ಮಾಡಬೇಕು. ನಾವೇನು ಬ್ಯಾಡಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಶುಂಠಿ, ಜೀರಿಗೆ, ಬೆಳ್ಳುಳ್ಳಿ, ಧನಿಯಾ ಕಾಳು ಎಲ್ಲ ಇಟ್ಕೊಂಡಿರ್ತೀವಲ್ಲ, ಅದನ್ನು ರುಬ್ಕೋಬೇಕು. ರುಬ್ಬೇಕಾದ್ರೆ ನೀವು ಉಪ್ಪು ಸೇರಿಸ್ಕೊಂಡು ರುಬ್ಕೋಬೇಕು. ಮೊದಲೇ ನಾವು ಫಿಶ್ಗೆ ಅಪ್ಲೈ ಮಾಡಿರ್ತೀವಿ, ಸೊ ಹಾಗಾಗಿ ನೀವು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಮಸಾಲೆನ ನೀಟಾಗೆ ಹಚ್ಕೋಬೇಕು. ಒಳಗೆ ಮತ್ತು 2 ಸೈಡು ಹಚ್ಕೊಂಡು ಒಂದು 5 ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಒಲೆ ಮೇಲೆ ಒಂದು ತವಾ ಇಟ್ಟು ಸ್ವಲ್ಪ ಕಾದ ನಂತರ ಎಣ್ಣೆ ಹಾಕ್ಕೋಬೇಕು. ಈ ಥರ ಮೊದಲೇ ಎಣ್ಣೆ ಹಾಕಿ ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡೋದ್ರಿಂದ ಫಿಶ್ಶು ನಾವು ಬೇಯಕ್ಕಿಟ್ಟಾಗ ಅಂಟ್ಕೊಳ್ಳೋದಿಲ್ಲ. ಈಗ ಹಂಚು ಕಾದಿದೆ. ಫಿಶ್ನ ನೀಟಾಗಿ ಬೇಯಿಸ್ಕೋಬೇಕು. ಒಂದು 10-15 ನಿಮಿಷ ನೀಟಾಗಿ 2 ಕಡೆ ಮಗುಚ್ಕೊತಾ ಬೇಯಿಸ್ಕೋಬೇಕು ಫಿಶ್ನ. ಮಧ್ಯ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾ ಇರಬೇಕು. ಇಲ್ಲ ಅಂದರೆ ಪೂರ್ತಿ ಮಸಾಲ ಏನಿರುತ್ತಲ್ಲ ಅದೆಲ್ಲ ತವಾಗೆ ಅಂಟ್ಕೊಂಡ್ಬಿಡುತ್ತೆ. ಈ ಥರ ಫಿಶ್ನ ಒಂದು ಸೈಡು ಟರ್ನ್ ಮಾಡಿ ಬೇಯಿಸ್ಕೊತಾ ಇರಬೇಕು. ಈ ಥರ ಟರ್ನ್ ಮಾಡಿದಾಗೆಲ್ಲ ಉಳಿದಿರೋ ಖಾರನ ಸ್ವಲ್ಪ ಮೀನಿಗೆ ಹಚ್ಕೊಂಡು ಬೇಯಿಸ್ಕೊತಾ ಇರಬೇಕು. ಎರಡು ಸೈಡು ಖಾರ ಹಾಕಿ ಟರ್ನ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇರಬೇಕು ಮಧ್ಯ. ಈಗ ಫಿಶ್ಶು ನೀಟಾಗಿ ಬೆಂದಿದೆ. ಉಳಿದಿರೋ ಮಸಾಲೆನ ನಾವು ಸ್ವಲ್ಪ ಬೇಯಿಸ್ಕೋಬೇಕು. ಹಂಚ್ಗೆ ಸ್ವಲ್ಪ ತುಪ್ಪ ಹಾಕಿ ಏನು ಉಳಿದಿರೋ ಮಸಾಲೆ ಇರುತ್ತಲ್ಲ ಅದನ್ನು ಈ ಥರ ಎಣ್ಣೆ ಬಿಡೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ಸೊ ಈಗ ನೀಟಾಗಿ ಎಣ್ಣೆ ಬಿಟ್ಟು ಮಸಾಲೆ ಬೆಂದಿದೆ. ಈ ಮಸಾಲೆಗೆ ನಾವೇನು ಮೊದಲೇ ಬೇಯಿಸಿಟ್ಕೊಂಡಿರೋಂಥ ಫಿಶ್ನ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಈ ಥರ ಟರ್ನ್ ಮಾಡ್ಕೋಬೇಕು. ಒಂದು 2 ನಿಮಿಷ ಈ ಥರ ಬೇಯಿಸ್ಕೊಂಡಾದ ನಂತರ ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡ್ಕೋಬೇಕು. ಸೊ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಸ್ಪೈಸಿಯಾದ ಫಿಶ್ ತವಾ ಫ್ರೈ ಚೆನ್ನಾಗಿರುತ್ತೆ. ಹಾಗೂ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್